ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ದಿನ ನಾನು ಡಿ ಎಡ್ ಅಂತಂದರೆ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರನ್ನು ನಾವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಹಾಗೂ ರಿಸಲ್ಟ್ ಶೀಟನ್ನು ಯಾವ ರೀತಿ ನೋಡಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ನೋಡುವ. ನೀವು ಫಸ್ಟು ಗೂಗಲ್ಗೆ ಹೋಗಬೇಕಾಗ್ತದೆ. ಗೂಗಲ್ಗೆ ಹೋಗಿಬಿಟ್ಟು ಸರ್ಚ್ ಅಂತ ಇರ್ತದಲ್ಲ ಅಲ್ಲಿ ಓಪನ್ ಮಾಡಿ KSEEB ಅನ್ನೋದನ್ನು ಟೈಪ್ ಮಾಡಿ ಹಾಗೂ ಸರ್ಚ್ ಮಾಡಿ ಫ್ರೆಂಡ್ಸ್. ಇದಾದ ನಂತರ ಹಿಂಗೆ ಕೆಳಗೆ ಬರ್ರಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್, KSEAB ಸ್ಕೂಲ್ ಆ್ಯಕ್ಟಿವಿಟಿ ಅಂತ ಹೇಳಿಬಿಟ್ಟು ಅದನ್ನು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತಾ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್, KSEEB ವೆಬ್ಸೈಟ್ಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂಥೇಳಿ ಇಲ್ಲಿ ಸಣ್ಣದೊಂದು ಮೂಲೆ ಒಳಗೆ ಬ್ಲೂ ಕಲರ್ ಒಳಗೆ ಕಾಣಿಸ್ತಾ ಇದೆಯಲ್ಲ ಅದನ್ನು ಟಚ್ ಮಾಡಿ. ಆವಾಗ ಈ ರೀತಿ ಪುಟವನ್ನು ತೆರೆದುಕೊಳ್ತದೆ. ಇಲ್ಲಿ ಕೆಳಗಡೆ ಇಲಾಖಾ ದಾಖಲೆಗಳು ಅಂತ ಇದೆ. ಇದರೊಳಗೆ ಇತರೆ ಪರೀಕ್ಷೆಗಳು ಅಂತ ಇದೆ ನೋಡಿ ಫ್ರೆಂಡ್ಸ್. ಇತರೆ ಪರೀಕ್ಷೆಗಳು ಅದನ್ನು ಓಪನ್ ಮಾಡಿ. ಅಧಿಸೂಚನೆ ಏನಾದರೂ ಅಧಿಸೂಚನೆ ಏನಾರ ಬಂದಿತ್ತಪ್ಪ ಅಂತಂದರೆ ಇಲ್ಲಿ ಕೆಳಗೆ ಹೋಗಬೇಕಾಗ್ತದೆ. ನೀವು ಅಧಿಸೂಚನೆಗೆ ಓಪನ್ ಮಾಡಿ ನೋಡ್ಕೋಬಹುದು. ನಿಮ್ಗೆ ಅಧಿಸೂಚನೆ ಬೇಡಪ್ಪ ಅಂತಂದಾಗ ಸೈಡಿಗೆ ಹೋಗ್ಬಿಟ್ಟು ಸುತ್ತೋಲೆಗಳು ಅಂತ ಇದೆ, ವೇಳಾಪಟ್ಟಿ ಇದೆ, ಪ್ರಶ್ನೆ ಪತ್ರಿಕೆಗಳು ಅಂತ ಇದೆ. ಇಲ್ಲಿ ಪ್ರಶ್ನೆ ಪತ್ರಿಕೆಗಳು ಅಂಥೇಳಿ ಇದ್ದಲ್ಲೇ ನೀವು ಟಚ್ ಮಾಡಿದರೆ ಫಸ್ಟ್ ಒಂದು ಕಾಣಿಸ್ತಾ ಇದೆಯಲ್ಲ ಪ್ರಶ್ನೆ ಪತ್ರಿಕೆಗಳು ಅಂತ ಹೇಳಿಬಿಟ್ಟು ಅದನ್ನು ಓಪನ್ ಮಾಡಿದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್, DLED ಅಂತ ಹೇಳಿಬಿಟ್ಟು. DLED ಒಳಗೆ ಪ್ರಥಮ ವರ್ಷ ಹಾಗೂ ದ್ವಿತೀಯ ವರ್ಷದ ಪ್ರಶ್ನೆ ಪತ್ರಿಕೆಗಳು, ನಿಮಗೆ 5 ವರ್ಷದ ಪ್ರಶ್ನೆ ಪತ್ರಿಕೆಗಳು ಇಲ್ಲಿ ನಾವು ಓಪನ್ ಮಾಡಿ ನೋಡಬಹುದು. ಈ ಒಂದು ಉದಾಹರಣೆಗೆ ದ್ವಿತೀಯ DLED ಮೇ 2019 ಅಂತ ಟಚ್ ಮಾಡ್ತೇನೆ. ಇದರೊಳಗೆ ಈ ರೀತಿ ಬರ್ತದೆ. ಸಬ್ಜೆಕ್ಟನ್ನು ನಾವಿಲ್ಲ ಚಾಯ್ಸ್ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಕೋಡ್ ಸಂಖ್ಯೆ ಕೂಡ ಇರ್ತದೆ. ಇಲ್ಲಿ 460 EK ಅಂತಿದೆ, ಅದನ್ನು ಟಚ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ರಿ, ಇದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ. ಈ ರೀತಿ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬಹುದು ಫ್ರೆಂಡ್ಸ್. ಇಲ್ಲಿ ಮಾದರಿ ಉತ್ತರ ಪತ್ರಿಕೆಗಳು, ಪ್ರಶ್ನೆ ಪತ್ರಿಕೆಗೆ ಈಗ ಪ್ರಶ್ನೆ ಪತ್ರಿಕೆ ನೋಡೋದು ಹೇಗೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಒಂದು ಆನ್ಸರ್ ಶೀಟ್ ಇದ್ದರೆ ನಮ್ಗೆ ಚೆನ್ನಾಗಿ ಐಡಿಯಾ ಬರ್ತದೆ. ಅವ್ರು ಯಾವ ರೀತಿ ಆನ್ಸರ್ ಶೀಟ್ ತೆಗಿತಾರ ಅಂಥೇಳಿ ನಿಮ್ಗೆ ಆ ರೀತಿ ನೋಡಬೇಕಾ ಅಂತ ಇತ್ತಂತಂದರೆ ಇಲ್ಲಿ ಮಾದರಿ ಉತ್ತರ ಪತ್ರಿಕೆಗಳು ಅಂತ ಇದೆ, ಅದನ್ನು ಟಚ್ ಮಾಡಿ. ಇಲ್ಲಿ DLED ಅಂತ ಇದೆ. ಪ್ರಥಮ ವರ್ಷ ಜುಲೈ ಹಾಗೂ ದ್ವಿತೀಯ ವರ್ಷ ಜುಲೈ ಅಂತಿದೆ. ಇದರಲ್ಲಿ ಎಲ್ಲ ವರ್ಷದ್ದು ಸಿಗಲ್ಲ ಫ್ರೆಂಡ್ಸ್ ಉತ್ತರ ಪತ್ರಿಕೆ, ಕೇವಲ 1 ವರ್ಷದ ಮಾತ್ರ ಸಿಗ್ತದೆ. ಪ್ರಥಮ ವರ್ಷದ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ 320E ಅಂತ ಇದೆ ನೋಡ್ರಿ, ಇದು ಇಂಗ್ಲೀಷಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಇದರ ಆನ್ಸರ್ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಈ ರೀತಿ ನೀವು ಆನ್ಸರ್ ಶೀಟ್ ಹಾಗೂ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೋಬಹುದು.
ಇದು ನೋಡಿರಿ ಫ್ರೆಂಡ್ಸ್, ಕನ್ನಡ 2022 ಜುಲೈಗೆ ಸಂಬಂಧಪಟ್ಟಿರ್ತಕ್ಕಂತಹ 1ನೇ ಆನ್ಸರು ಬಿ, 2ನೇ ಆನ್ಸರು ಸಿ ಅಂಥೇಳಿ ಈ ರೀತಿ ಎಲ್ಲ ಕೊಟ್ಟಿದ್ದಾರೆ. ಭಾಗ 2ರಲ್ಲಿ 2 ಮಾರ್ಕ್ಸಿನ ಕ್ವಶನು. ಹಾಗೂ ಭಾಗ 3ರಲ್ಲಿ 5 ಮಾರ್ಕ್ಸಿನ ಕ್ವಶನ್ಗೆ ಉತ್ತರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇವಾಗ ನಮ್ಗೆ ನೆಕ್ಸ್ಟ್ ಏನು ಬೇಕು, ಪ್ರಶ್ನೆ ಪತ್ರಿಕೆ ಕೆಳಗೆ ಫಲಿತಾಂಶ ಅಂತ ಇದೆ. ಆ ಫಲಿತಾಂಶ ಕಡೆಗೆ ಟಚ್ ಮಾಡಿದರೆ ಇಲ್ಲಿ ನಿಮಗೆ ಸಿಗ್ತಾವೆ ಫ್ರೆಂಡ್ಸ್, ಯಾವ ವರ್ಷದಲ್ಲಿ ಏನು ಅಂಥೇಳಿ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಜನವರಿ 2025 ಪ್ರಥಮ ಮತ್ತು ದ್ವಿತೀಯ DLED ಪೂರಕ ಪರೀಕ್ಷೆಯ ಫಲಿತಾಂಶ ಅಂತ ಹೇಳಿಬಿಟ್ಟು ನೀವು ಈ ರೀತಿ ಟಚ್ ಮಾಡಿ ಇಲ್ಲಿ ಒಂದು ನಿಮ್ಮದು ನೋಂದಣಿ ಸಂಖ್ಯೆಯನ್ನು ಹಾಕ್ಕೊಂಡ್ಬಿಟ್ಟು ಹಾಗೂ ಜನ್ಮ ದಿನಾಂಕವನ್ನು ಹಾಕಿ ಇಲ್ಲಿ ವೀಕ್ಷಿಸಿ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ರಿಸಲ್ಟ್ ಶೀಟ್ ಬರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್.